ಕಿಚ್ಚ ಸುದೀಪ್ ಮತ್ತು ಚಂದ್ರಚೂಡ್ ವಿರುದ್ಧ ವಂಚನೆ ಆರೋಪ. ಕೇಸ್ ವಾಪಸ್ ಪಡೆದ ಮೇಲೆ ಬಾಕಿ ಹಣ ನೀಡದೆ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ. ಕಾಫಿ ತೋಟದ ಮಾಲೀಕ ದೀಪಕ್ ಎಂಬುವರಿಂದ ಈ ಗಂಭೀರ ಆರೋಪ ಕೇಳಿಬಂದಿದೆ. ಈಗಾಗಲೇ ದೂರು ದಾಖಲಾಗಿದೆ ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿ. ಜನವರಿ 16ರಂದು ದೂರು ನೀಡಿರುವ ದೀಪಕ್ ವಾರಸ್ದಾರ ಧಾರಾವಾಹಿಗಾಗಿ 2 ವರ್ಷಗಳ ಅಗ್ರಿಮೆಂಟ್ ಆಗಿತ್ತು. ದೀಪಕ್ಗೆ ಸೇರಿದ್ದ ಮನೆ ಕಾಫಿ ತೋಟ ಅಗ್ರಿಮೆಂಟ್ಗೆ ಒಳಪಟ್ಟಿದ್ದು. ಕಿಚ್ಚ ಸುದೀಪ್ ಈ ವಾರಸ್ದಾರ ಧಾರಾವಾಹಿಗೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಒಂದಷ್ಟು ವಿವಾದಗಳನ್ನು ಎದುರಿಸಿದ್ರು. 2 ತಿಂಗಳಿಗೆ ಚಿತ್ರೀಕರಣವನ್ನ ಬಂದ್ ಮಾಡಿತ್ತು ಚಿತ್ರತಂಡ. ಆದರೆ ಅಗ್ರಿಮೆಂಟ್ ಪ್ರಕಾರ ಏನಾಗಿತ್ತೋ, ಆ ಮಾತುಕತೆ ಆಗಿತ್ತೋ, ಕಂಪ್ಲೀಟ್ ಆಗಿ ಅದನ್ನ ನಿರ್ವಹಿಸುವಲ್ಲಿ ಧಾರಾವಾಹಿ ತಂಡ ಮತ್ತು ಸಂಬಂಧಪಟ್ಟವರು ಫೇಲ್ ಆಗಿದ್ದಾರೆ, ಬಾಕಿ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲಿ ದೀಪಕ್ ಅವರು ಆರೋಪವನ್ನ ಮಾಡ್ತಿರೋದು. ಚಿತ್ರೀಕರಣಕ್ಕಾಗಿ ಏನೆಲ್ಲ ಬೆಳವಣಿಗೆಗಳಾಯಿತು ಕಾಫಿ ತೋಟದಲ್ಲಿ, ಅದರಿಂದ ಏನೆಲ್ಲ ಡ್ಯಾಮೇಜ್ ತಮ್ಗಾಯಿತು ಅನ್ನೋದನ್ನ ಕೂಡ ಇಲ್ಲಿ ದೀಪಕ್ ಅವರು ಹೇಳ್ಕೊಂಡಿದ್ರು. ಆದರೆ ಏನು ಸೆಟಲ್ಮೆಂಟ್ ಆಗಬೇಕಿತ್ತೋ ಅದು ಇನ್ನೂ ಕೂಡ ಧಾರಾವಾಹಿ ತಂಡದಿಂದ ಆಗಿಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಸದ್ಯಕ್ಕೆ ದೂರು ಕೊಟ್ಟಿದ್ದಾರೆ. ದೀಪಕ್ ಅವರು ದೂರಿನಲ್ಲಿ ಏನೆಲ್ಲ ಮೆನ್ಷನ್ ಮಾಡಲಾಗಿದೆ, ಈ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಳಲಾಗುತ್ತೆ ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಏನು ಚಿಕ್ಕಮಗಳೂರು ತಾಲೂಕಿನ ಹೊರವಲಯದ ಬೈಗೂರು ಎಂಬ ಗ್ರಾಮದಲ್ಲಿ ವಾರಸ್ದಾರ ಕಿಚ್ಚ ಸುದೀಪ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ವಾರಸ್ದಾರ ಧಾರಾವಾಹಿಯ ಒಂದು ಚಿತ್ರೀಕರಣ ನಡೆದಿತ್ತು. ಈ ಒಂದು ಚಿತ್ರೀಕರಣಕ್ಕಾಗಿ ಬೈಗೂರು ಗ್ರಾಮದ ದೀಪಕ್ ಮಯೂರ್ ಪಟೇಲ್ ಎಂಬುವರ ಒಂದು ತೋಟದಲ್ಲಿ ಒಂದು ಅಗ್ರಿಮೆಂಟ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. 2 ವರ್ಷದ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಚಿತ್ರೀಕರಣವನ್ನ ನಡೆಸಲಾಗಿತ್ತು. ಆದ್ರೆ ಕಾರಣಾಂತರಗಳಿಂದ ಈ ಒಂದು ಧಾರಾವಾಹಿಯನ್ನ ಕೇವಲ 2 ತಿಂಗಳಿಗೆನೆ ಇದನ್ನ ಬಂದ್ ಮಾಡಲಾಯಿತು. ಇದಾದ ಬಳಿಕ ಸಾಕಷ್ಟು ಒಂದು ಚರ್ಚೆ ಕೂಡ ಆರಂಭವಾಗಿತ್ತು. ಜೊತೆಗೆ ದೀಪಕ್ ಮಯೂರ್ ಪಟೇಲ್ ಏನಿದ್ದಾರೆ ಅವರು 2016ರಿಂದಲೇ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು. ಪ್ರಮುಖವಾಗಿ 2 ವರ್ಷ ಚಿತ್ರೀಕರಣಕ್ಕಾಗಿ ದೀಪಕ್ ಮಯೂರ್ ಪಟೇಲ್ ಅವರ ಕಾಫಿ ತೋಟ ಜೊತೆಗೆ ಮನೆಯನ್ನು ಕೂಡ ಬಳಸಿಕೊಳ್ಳಲಾಗಿತ್ತು. 2 ವರ್ಷಗಳ ಒಂದು ಚಿತ್ರೀಕರಣಕ್ಕಾಗಿ ಕಾಫಿ ತೋಟ ಮತ್ತೆ ಮರಗಳನ್ನ ಕಡೆದು ಅಲ್ಲಿ ಕಟ್ಟಡಗಳನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಗೆ ಲಾಸ್ ಆಗಿದೆ, ಜೊತೆಗೆ 2 ವರ್ಷದ ಅಗ್ರಿಮೆಂಟ್ಗೆ ಪ್ರಕಾರವಾಗಿ ನನಗೆ ಹಣ ಸಂದಾಯ ಆಗಿಲ್ಲ ಎಂಬ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ನ್ಯಾಯಾಲಯದ ಮೊರೆ ಹೋಗಿದ್ದು. ಜೊತೆಗೆ ಚಿಕ್ಕಮಗಳೂರಿನ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿತ್ತು. ಕಿಚ್ಚ ಸುದೀಪ್ ಅವರ ವಿರುದ್ಧ ದೂರು ದಾಖಲಾಗುತ್ತಿದ್ದಂತೆ ಸಾಕಷ್ಟು ಒಂದು ಚರ್ಚೆಯಾಗಿತ್ತು. ಜೊತೆಗೆ ಸಾಕಷ್ಟು ಸುದ್ದಿ ಕೂಡ ಪ್ರಸಾರವಾಗಿತ್ತು. ಅದಾದ ಬಳಿಕವಾಗಿ ಈಗ ಮತ್ತೆ ವಾರಸ್ದಾರ ಧಾರಾವಾಹಿಯ ವಿಚಾರವಾಗಿ ಕಿಚ್ಚ ಸುದೀಪ್ ಸೇರಿದಂತೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಚಕ್ರವರ್ತಿ ಚಂದ್ರಚೂಡ ಅವರ ಹೆಸರು ಕೂಡ ಈಗ ಬಂದಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ಕಮಿಷನರ್ ಕಚೇರಿಗೆ ಇದೇ ತಿಂಗಳ 16ರಂದು ದೀಪಕ್ ಮಯೂರ್ ಪಟೇಲ್ ಅವರು ಒಂದು ದೂರನ್ನ ನೀಡಿದ್ದಾರೆ ಮಧುಶ್ರೀ. ಅದರಲ್ಲಿ ಪ್ರಮುಖವಾದ ಅಂಶಗಳನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಈಗ ದೀಪಕ್ ಮಯೂರ್ ಪಟೇಲ್ ಅವರು ಸುದೀಪ್ ಅವರ ವಿರುದ್ಧ ಏನು ಕಾನೂನು ಹೋರಾಟವನ್ನ ಮಾಡ್ತಿದ್ರು, ಚಿಕ್ಕಮಗಳೂರಿನ ನ್ಯಾಯಾಲಯದಲ್ಲಿ ಏನು ಒಂದು ದೂರನ್ನ ಒಂದು ಕೇಸ್ ನಡೀತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ 2025ರಲ್ಲೇ ಆ ಒಂದು ಪ್ರಕರಣವನ್ನ ವಾಪಸ್ ಪಡೆದಿದ್ದಾರೆ. ಈ ಪ್ರಕರಣದ ಸಂಬಂಧ ಸುದೀಪ್ ಮತ್ತು ಚಕ್ರವರ್ತಿ ಮತ್ತೆ ದೀಪಕ್ ಮಯೂರ್ ಅವರ ಜೊತೆ ನಡೆದಂತಹ ಮಾತುಕತೆ ಏನಿದೆ ಅದರಂತೆ ಹಣ ಸಂದಾಯ ಆಗಿಲ್ಲ ಅಂತ ಹೇಳಿ ಒಂದು ಆರೋಪಗಳನ್ನ ಮಾಡ್ತಿದ್ದಾರೆ. ಮಧುಶ್ರೀ, ಧನ್ಯವಾದ ಅಶ್ವಿತ್ ತಮ್ಮ ಮಾಹಿತಿಗಾಗಿ.